ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಗಲಾಕೊಂಡ ಟಿವಿಗೆ ಸರ್ಕಾರ ಬಂದು 15 ದಿನ ಆಯಿತು. ಭರ್ಜರಿಯಾಗಿ ಘೋಷಣೆಗಳನ್ನು ಮೊಳಗಿಸಿ ಸಿನಿಮಾ ಸ್ಟೈಲಲ್ಲೇ ಎಂಟ್ರಿ ಕೊಟ್ಟರು ವಿಜಯ್. ಮತ್ತು ಇಡೀ ದೇಶದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಮುಂದಾಗಿದ್ದಾರೆ ವಿಜಯ್. ಸಿಂಪಲ್ CM ಕ್ಯೂ ನಿಂತು ಫೈಲ್ ಹಿಡ್ಕೊಂಡು ಹೋಗ್ತಿದ್ದಾರೆ. ಝೀರೋ ಟ್ರಾಫಿಕ್ ಕ್ಯಾನ್ಸಲ್ ಮಾಡಿ ಟ್ರಾಫಿಕ್ ಜಾಮಲ್ಲೇ ತಾನೇ ಜೀಪ್ ಓಡಿಸ್ಕೊಂಡು ಹೋಗ್ತಿದ್ದಾರೆ. ವೆರಿ ಗುಡ್. ವಿಜಯ್ ಅವರು ಇದೆಲ್ಲ ಮಾಡ್ತಿರೋದು ಇಡೀ ದೇಶದ ಗಮನ ಸೆಳೀತಿದೆ. ಆದರೆ ಇದರ ನಡುವೆ ಈಗ TVK ಸರ್ಕಾರದ ಬಿಗ್ ಎಕ್ಸ್ಪೋಸ್ ಅಲ್ಲಿನವರಿಂದಾನೆ. ಏನದು ಹಾಗಾದರೆ? ಯಾವ ರೀತಿ ತಗಲಾಕೊಂಡಿದೆ ಈಗ TVK? BJP ಪ್ರತಿಪಕ್ಷಗಳು ಮುಗಿಬಿದ್ದಿರೋದು TVK ವಿರುದ್ಧ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮೊದಲ ಮಹಾ ಸಂಕಷ್ಟ ಎದುರಾಗಿದೆ TVK ಸರ್ಕಾರಕ್ಕೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ತಮಿಳುನಾಡಿನಲ್ಲಿ ಭಾರಿ ಹೋರಾಟ, ಪ್ರತಿಭಟನೆ ಎಲ್ಲ ನಡೆದಿದೆ ಈಗ TVK ಸರ್ಕಾರದ ವಿರುದ್ಧ. ಏನಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನೆನಪಿದೆ ಅಲ್ವಾ ವಿಜಯ್ ಅವರು? ನಾನು ಯಾವ ರೀತಿಯಲ್ಲೂ ಲಂಚ ಮುಟ್ಟೋದಕ್ಕೆ ಬಿಡಲ್ಲ, ದುಡ್ಡು ಮಾಡೋಕ್ಕೆ ಬಂದಿಲ್ಲ ನಾನಿಲ್ಲಿಗೆ, ತಗೊಳ್ಳೋರನ್ನೂ ಕೂಡ ಉಳಿಸಲ್ಲ ಅಂತ ಭರ್ಜರಿಯಾಗಿ ಸಿನಿಮಾ ಡೈಲಾಗನ್ನೇ ಹೊಡೆದ್ರು. ಮೊದಲ ದಿನದ ಪ್ರಮಾಣ ವಚನದ ಭಾಷಣ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಾದ ಮೇಲೆ ಅವರು ವಿಧಾನಸಭೆಯಲ್ಲಿ ಅಲ್ಲಿ ಇಲ್ಲಿ ಏನು ಚಾರ್ಮಿಂಗ್ ಭಾಷಣಗಳು ಕಾಣಿಸ್ತಿಲ್ಲ, ಇನ್ನೂ ಅನುಭವ ಬೇಕು ಅಂತೆಲ್ಲ ಕಮೆಂಟ್ಸ್ ಬರ್ತಿದ್ವು. ಬಟ್ ನಮಗೆ ಅವರ ಭಾಷಣ ಹೆಂಗಾದರೂ ಇದ್ಕೊಳ್ಳಿ, ಅದು ಬೇಕಾಗಿರಲಿಲ್ಲ. ಏನು ಮಾಡಿದ್ದಾರೆ TVK ಅವರು? ಈಗ ಜನ ರೊಚ್ಚೆಗೆದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಕಂಪ್ಲೇಂಟ್ ಕೂಡ ತಗೊಳ್ತಿಲ್ಲ ಅಂತ ಆಕ್ರೋಶ ಸಿಡಿದು ಬೀದಿಗಿಳಿದು ಹೋರಾಟ ಮಾಡಿ ಆಮೇಲೆ ಪೊಲೀಸ್ ಆ್ಯಕ್ಷನ್ಗೆ ಮುಂದಾಗಿದ್ದಾರೆ. 1 ಲಕ್ಷ ಬ್ರೈಬ್, 1 ಲಕ್ಷ ಪ್ರತಿ ತಿಂಗಳು ಮಾಮೂಲಿ ಕೇಳೋದಕ್ಕೆ ಶುರು ಮಾಡಿಬಿಟ್ಟಿದೆಯಂತೆ TVK. ಇದು ಅಂಗಡಿ, ಇಟ್ಟಿಗೆ ಫ್ಯಾಕ್ಟ್ರಿ, ಅವರು ಇಟ್ಟಿಗೆ ಗೂಡು, ಇವರೆಲ್ಲ ಮಾಡಿರುವಂಥ ಆರೋಪ. ಬರೀ ಆರೋಪ ಅಲ್ಲ, ಒಬ್ಬರು ಇಬ್ಬರು ಮಾಡಿರೋದಾದರೆ ಪೊಲಿಟಿಕಲ್ ಅವರ ವಿರೋಧಿಗಳು ಸೃಷ್ಟಿ ಮಾಡಿರ್ತಾರೆ ಅಂತ ಹೇಳಬಹುದು. ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿದಿದ್ದಾರೆ. ನಮ್ಮ ಹತ್ರ ಯಾರು ಬಂದಿದ್ರು ಹೆಸರು ಹೇಳ್ತಿದ್ದಾರೆ. ಹೌದಾ ಅಲ್ವಾ? ಇವರು ದುಡ್ಡು ಕೇಳಿದ್ದು 1 ಲಕ್ಷ 1 ಯೂನಿಟಿಂದ. ಈಗ ಒಬ್ಬರು ಓನರು 10 ಇಟ್ಟಿಗೆ ಗೂಡು ಇಟ್ಕೊಂಡಿರ್ತಾರೆ. 1 ಇಟ್ಟಿಗೆ ಫ್ಯಾಕ್ಟ್ರಿಯಿಂದ ಅಥವಾ ಆ ಯೂನಿಟಿಂದ 1 ಲಕ್ಷ ಪ್ರತಿ ತಿಂಗಳು. ನಿಮಗೇನು ಸಮಸ್ಯೆ ಇಲ್ದಂಗೆ ಬಿಸ್ನೆಸ್ ನಡಿಬೇಕು ಅಂದರೆ ಯಾರ್ಯಾರು ಬಂದು ಕೇಳಿದ್ದಾರೆ ಅನ್ನುವ ಹೆಸರು ಸಮೇತ ರಿವೀಲ್ ಮಾಡಿ TVK ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ವಿಜಯ್ ಹೇಳಿದ್ದೇನು, ಇಲ್ಲಿ ನಡೀತಿರೋದೇನು? ನಮ್ಮ ಸರ್ಕಾರ ಬಂದಿದೆ, ಇನ್ನು ನಮಗೆ ದುಡ್ಡು ಕೊಡದಿದ್ರೆ ನಮ್ಮ ಕಥೆ ಫಿನಿಶ್ ಅಂತ ಕೊಲೆ ಬೆದರಿಕೆ ಕೂಡ ಹಾಕಿ, ಜೀವ ಬೆದರಿಕೆ ಹಾಕಿ ದುಡ್ಡು ವಸೂಲಿ ಮಾಡಕ್ಕೆ ಹೇಳ್ತಿದ್ದಾರಂತೆ. ಮತ್ತೊಂದು ಕಡೆ ಲಾರಿಗಳನ್ನು ತಡೆದು ಬಿಸ್ನೆಸ್ ಮ್ಯಾನ್ಗಳದ್ದು ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಅಂದರ್ ಮಾಡುವಂಥ ಕೆಲಸ ಕೂಡ ಶುರು ಆಗಿಬಿಟ್ಟಿದೆಯಂತೆ. ನೋಡಿ ಒಂದು ಎಕ್ಸಾಂಪಲ್ ಇಲ್ಲಿ ಇವರು ಜನಾನೇ ಹೇಳಿದ್ದು, ಪ್ರತಿಭಟನೆಗೆ ಇಳಿದವರು. TVK ಕನಿಯಂಬಾಡಿ ಯೂನಿಯನ್ ಸೆಕ್ರೆಟರಿ TR ವಿಜಯ್ ಕುಮಾರ್, ಪಾರ್ಟಿ ಆಫೀಸ್ ಅಲ್ಲಿನ ಒಬ್ಬ ಪ್ರಮುಖ ಲೋಕೇಶ್ ಮತ್ತು ಈಶ್ವರನ್ ದೊಡ್ಡ ಮಟ್ಟದಲ್ಲಿ ಸುಲಿಗೆಗಿಳಿದಿದ್ದಾರಂತೆ. ಈ ಥರ ಸುಮಾರು ಕಡೆಗಳಲ್ಲಿ ಆಗಿರೋ ಆರೋಪ ಕೇಳಿ ಬರ್ತಿದೆ. ಹೋರಾಟ ಶುರುವಾಗಿದೆ. ನೇರವಾಗಿ ಡೆತ್ ಥ್ರೆಟ್, ಫಿನಿಶ್ ಮಾಡಿಬಿಡ್ತೀವಿ, ನಮ್ಮ ಸರ್ಕಾರ ಇದೆ, ನಮಗೀಗ ಮಾಮೂಲಿ ಬರಬೇಕು, ತಿಂಗಳಿಗೆ ಇಷ್ಟು ಅಂತ ತಂದು ಒಪ್ಪಿಸ್ಬೇಕು, ಇಲ್ಲಾಂದ್ರೆ ನೀವು ಉಳಿಯಲ್ಲ, ನಿಮ್ಮ ಬಿಸ್ನೆಸ್ಸು ಉಳಿಯಲ್ಲ ಅನ್ನುವಂಥ ಡೆತ್ ಥ್ರೆಟನ್ನೇ ಕೊಡ್ತಿದ್ದಾರೆ. ಹಾಗೆ ಒಂದೊಂದು ಅಂಗಡಿಗೂ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರಂತೆ. 1 ಲಕ್ಷ ಪ್ರತಿ ತಿಂಗಳಿಗೆ ನೀವು ಬದುಕುಳಿಬೇಕು ಅಂದರೆ ಇಲ್ಲಿ ಬಂದು ತಲುಪಬೇಕು, 1 ಯೂನಿಟಿಂದ ಅಷ್ಟಷ್ಟು ಬಂದು ತಲುಪಬೇಕು ಅಂತ ಹೇಳ್ತಿದ್ದಾರೆ. ಈ ಇಟ್ಟಿಗೆ ಗೂಡು ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ತುಂಬ ಫೇಮಸ್ಸು. ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಾರೆ. ಇಂಥ ಕಡೆಗಳಲ್ಲಿ ಈಗ ಸಿಕ್ಕಾಪಟ್ಟೆ ದೋಚೋ ಕೆಲಸ ಮಾಡ್ತಿದೆಯಂತೆ TVK. ಈ ಇಟ್ಟಿಗೆ ಗೂಡುಗಳು ಸಿಕ್ಕಾಪಟ್ಟೆ ವರ್ಕ್ ಆಗುತ್ತಲ್ಲ ತಮಿಳ್ನಾಡಲ್ಲಿ. ತುಂಬಾ ಜನ ಅದ್ರ ಮೇಲೆ ಅವಲಂಬಿತ ಆಗಿದ್ದಾರೆ. ಒಂದೊಂದು ಓನರ್ ಕೂಡ, ಒಬ್ಬೊಬ್ಬರು ಕೂಡ ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿರ್ತಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಅದರ ಸುತ್ತ ನಡೀತಿರುತ್ತೆ. ರಾಜ್ಯಕ್ಕೆ ದೊಡ್ಡ ಲಾಭ ಬರುತ್ತೆ. ಈಗ ಅಂಥವರನ್ನ ದೋಚೋಕೆ ಮುಂದಾಗಿದ್ದಾರೆ. ಅಂಗಡಿಗಳನ್ನು, ಬಿಸ್ನೆಸ್ ಮ್ಯಾನ್ಗಳನ್ನು, ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನೋದೇ ದೊಡ್ಡವ್ರ ತನಕ ಎಲ್ಲರಿಂದ ಸುಲಿಗೆ ಶುರುವಾಗಿದೆಯಂತೆ. ಅವರು ಈಗ ಅಖಾಡಕ್ಕೆ ಇಳಿದು ಹೋರಾಟ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಓಕೆ ಯಾರೋ ಒಬ್ರು ಮಾಡಿದ್ರು ಬಿಟ್ಟರು ನಡೆಯತ್ತಲ್ಲ ಸಾಮಾನ್ಯವಾಗಿ. ಈಗ ವಿಜಯ್ನೇ ಹೋಗಿ ಲಂಚ ಕೇಳಿದ್ರು ಅಂತ ಹೇಳೋಕ್ಕಾಗಲ್ಲ. ಯಾರೋ ಮಾಡಿದ್ರು ಪಾರ್ಟಿ ಹೆಸರಲ್ಲಿ ಅಂತ ಅಂದ್ಕೊಳ್ಳೋಣ. ಏನು ನಡೆದಿದೆ ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಕನಿಯಂಬಾಡಿ ಪೊಲೀಸರ ಹತ್ರ ಹೋದರೆ
ನೀವು ಹಿಂಗೆಲ್ಲ ಆಡಳಿತ ಪಕ್ಷದ ವಿರುದ್ಧ ಕಂಪ್ಲೇಂಟ್ ಮಾಡೋಕ್ಕೆ ಬರಬಾರ್ದು, ಇವರು ಆಡಳಿತ ಪಕ್ಷದವರು ಸ್ವಲ್ಪ ತಡ್ಕೊಳ್ಳಿ ಅಂತ ಇವರು ಬಾಯಿನೇ ಮುಚ್ಚಿಸಿದಾರಂತೆ. ಆ್ಯಕ್ಷನ್ ತಗೊಳ್ಳೋದಕ್ಕೆ ಡಿಲೇ ಮಾಡ್ತಿದ್ದಾರೆ. ಆಮೇಲೆ ಇದನ್ನು ತಡ್ಕೊಳ್ಳೋದಕ್ಕಾಗದೆ ಈ ವಿಜಯ್ ನೋಡಿದ್ರೆ ಹಿಂಗೆ ಭಾಷಣ ಹೊಡೆದಿದ್ದಾರೆ. ರಾಜ್ಯದ ಜನ ಓಟ್ ಹಾಕಿರೋದು ಒಂದು ಮಿರಾಕಲ್ ಥರದ ರಿಸಲ್ಟ್ ಬಂದಿದೆ. ಯಾಕೆ ಓಟ್ ಹಾಕಿದ್ರು ತಮಿಳ್ನಾಡಿನಲ್ಲಿ ಈ ಥರ ಜನ? ಯಾವ ರಾಜ್ಯದಲ್ಲೂ ಈ ಥರ ಮಿರಾಕಲ್ ನಡೆದೇ ಇಲ್ಲ ಅಲ್ವಾ? ತಮಿಳ್ನಾಡಿನಲ್ಲೇ ಹಿಂದೆ ಕೆಲವು ವರ್ಷಗಳ ಹಿಂದೆ ನಡೆದಿತ್ತು. ಕರ್ನಾಟಕದಲ್ಲೆಲ್ಲ ಅಂಥ ವಿಜಯ್ ಅಂತ ಅವರು ಬರಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಇದು ಸುದ್ದಿ ಆಗ್ತಿದೆ, ವಿದೇಶದಲ್ಲಿ ಸುದ್ದಿ ಆಗ್ತಿದೆ. ವಿಜಯ್ ಪಾರ್ಟಿ ಈ ಥರ ಮ್ಯಾಜಿಕ್ ಮಾಡಿ ಬರ್ತಿದ್ದಂಗೆ ಗೆದ್ದಿದ್ದು. ಯಾಕೆ ಕೆಲಸಿದ್ರು? ತಮಿಳ್ನಾಡಿನಲ್ಲಿ ಸುಲಿಗೆ, ಭ್ರಷ್ಟಾಚಾರ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಮಿತಿ ಮೀರಿ ಹೋಗಿದೆ. ಸುಧಾರಣೆ ಬೇಕು, ಬದಲಾವಣೆ ಬೇಕು. ಈ BJP, ಕಾಂಗ್ರೆಸ್ಸು, DMK, AIADMK ನೋಡಿ ಸಾಕಾಗಿದೆ. ಹೊಸದೊಂದು ಅವಕಾಶ ಕೊಡೋಣ ಅಂತ ತಾನೇ ಕೊಟ್ಟಿದ್ದು. BJPಗೆ ಇನ್ನೂ ಚಾನ್ಸ್ ಸಿಗ್ತಿಲ್ಲ ಅಲ್ಲಿ, ಬಟ್ TVKಗೆ ಬರ್ತಿದ್ದಂಗೆ ಚಾನ್ಸ್ ಸಿಕ್ತಲ್ವಾ? ಈಗ ನೋಡಿದ್ರೆ ಪೊಲೀಸರ ಹತ್ರ ಹೋದರೆ ಪೊಲೀಸರು ಆ್ಯಕ್ಷನ್ ತಗೊಳ್ತಿಲ್ಲ. TVK ಅವರು ಬಂದು ಈ ರೀತಿ ದೋಚುತ್ತಿದ್ದಾರೆ. ಲಕ್ಷ ನಮ್ಮ ಜೀವನ ಹಿಂಡೋಕೆ ಶುರು ಮಾಡಿದ್ದಾರೆ. ನಾವು ನಿಮಗೆ ಯಾಕೆ ಓಟ್ ಹಾಕಬೇಕಿತ್ತು ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಸೊ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ. ಬಸ್ ಸ್ಟ್ಯಾಂಡು, ವೆಲ್ಲೋರ್, ಆರ್ನಿ ಹೈವೇ ಎಲ್ಲ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ TVK ನಾಯಕರ ವಿರುದ್ಧ. ಇದಾದ ಮೇಲೆ ಪೊಲೀಸರು, ಅಲ್ಲಿನ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. அப்படின்னு சொல்லிட்டு கனிம்பாடி விஜய் ஒரு லாரிக்கு 1 லட்ச ரூபா மாமூல் கொடுங்க மாசத்துக்கு அப்படின்னு சொல்லிட்டு கனிம்பாடில ஒன்றிய செயலாளர் விஜயகுமார் வந்து கேட்டாரு. ஒரு லாரியார்கிட்ட மொத்த லாரியார்கிட்ட ஆள் விட்டு கேட்டாங்க. அதுக்கான ஆதாரம் வந்து எங்க கிட்ட இருக்குது. மறியலில் ஈடுபட்டனர். போராட்டக்காரர்களை போலீசார் அப்புறப்படுத்தினர். ಇಲ್ಲಿ ಆಕ್ರೋಶ ಒಂದು ಪೊಲೀಸರ ವಿರುದ್ಧ ಸಿಡ್ತಿದೆ. ಯಾಕಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಿದ್ದಾರಂತೆ ಪೊಲೀಸರು. TVK ಸರ್ಕಾರ ಆಗಿರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಎರಡನೇದು ಪಕ್ಷದ ವಿರುದ್ಧ ಸಿಡ್ದಿದೆ. ಅದಾಗಿ ಹೋರಾಟ ಶುರುವಾಗ್ತಿದ್ದಂಗೆ ರೆವಿನ್ಯೂ ಡಿಪಾರ್ಟ್ಮೆಂಟು, ಪೊಲೀಸ್ ಆಫೀಸರ್ಸ್ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆಯಿತು, ತಕ್ಷಣ ನಾವು ಅಪ್ರಾಪ್ರಿಯೇಟ್ ಆ್ಯಕ್ಷನ್ ತಗೊಳ್ತೀವಿ, ಅದು ಯಾರಾದರೂ ಆಗಿರಲಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ ನ್ಯಾಯಸಮ್ಮತವಾಗಿ, ಪಾರದರ್ಶಕವಾಗಿ ಅಂತ ಬರೆದು ಕೊಟ್ಟು ಪ್ರಾಮಿಸ್ ಮಾಡಿದ್ಮೇಲೆ ಸದ್ಯಕ್ಕೆ ಹೋರಾಟ ನಿಲ್ಲಿಸ್ತೀವಿ ಅಂತ ಅಲ್ಲಿಂದ ಹೈವೇ ಬ್ಲಾಕ್ ಮಾಡಿದವರು ಅಲ್ಲಿಂದ ತೆರವು ಮಾಡಿದ್ದಾರೆ. ಸೊ ಇಂಥದ್ದೊಂದು ಬೆಳವಣಿಗೆ ಆಗಿಬಿಟ್ಟಿದೆ. ವಿಜಯ್ ಸರ್ಕಾರಕ್ಕೆ ಈಗ ಬರ್ತಾ ಇದ್ದಂಗೆ, ಎಷ್ಟು ದಿನ ಆಯಿತು, 1 ತಿಂಗಳೂ ಆಗಿಲ್ಲ, ಇಷ್ಟು ಬೇಗ ಲಂಚಾವತಾರದ ಆಕ್ರೋಶ ಸ್ಫೋಟವಾಗಿದೆ. பெண்கள் பாதுகாப்பு ரொம்ப ஸ்ட்ரிக்டா வச்சிருப்பேன். போதைப் பொருள் கலாச்சாரம் அதை கண்ட்ரோல் பண்றதுக்கு என்னென்ன ஸ்டெப்ஸ் எடுக்கணும், என்னென்ன முயற்சிகள் எடுக்கணும், இன்னிலிருந்து அதை நான் எடுப்பேன். நம்ம பசங்களை அதுல இருந்து காப்பாற்ற வேண்டியது நம்ம அரசனுடைய பொறுப்பு. அதே மாதிரி சட்டம் ஒழுங்கு எல்லாருக்குமான பாதுகாப்பை நான் உறுதிப்படுத்துவேன். என்ன அவமானப்படுத்துறவங்களாகவே இருந்தாலும், என்ன கஷ்டப்படுத்துறவங்களாகவே இருந்தாலும், அவங்களும் என் மக்கள் தானே. நண்பர்களாக இருந்தாலும் எதிரிகளாக இருந்தாலும் 8 ಕೋಟಿ மக்களும் என் மக்கள் தானே. BJP ಎಲ್ಲ ಮುಗಿಬಿದ್ದಿರೋದೀಗ DMKಯ ಮತ್ತೊಂದು ರೂಪನೇ TVK. ಒಂದು ಹಿಂದೂಗಳ ವಿರೋಧಿ, ಸನಾತನ ನಿರ್ಮೂಲನೆ. ಉದಯನಿಧಿ ಸ್ಟಾಲಿನ್ ಹೇಳಿದ್ರು, ಅಲ್ಲೇ ಕೂತಿದ್ದಂಥ ವಿಜಯ್ ಒಂದೇ ಒಂದು ಉತ್ತರ ಕೊಡಲಿಲ್ಲ. ಎಲ್ಲ ಧರ್ಮಕ್ಕೂ ಅದರದ್ದೇ ಆದಂಥ ನಿಯಮಗಳಿರ್ತವೆ, ಅವರ ಆಚರಣೆಗಳಿರ್ತವೆ, ನೀವು ಹೀಗೆಲ್ಲ ಮಾತಾಡೋದು ಸರಿಯಲ್ಲ ಅಂತ ಒಂದು ಸಣ್ಣ ಸ್ಟೇಟ್ಮೆಂಟು ಬರಲಿಲ್ಲ ಉದಯನಿಧಿ ಸನಾತನದ ವಿರುದ್ಧ ನಾಲಿಗೆ ಹರಿಬಿಟ್ಟಾಗ. ಹೊರಗಡೆ ಬಂದು ನೋಡಿದ್ರೆ ಅದೇ TVK ನಾಯಕರು, ಶಾಸಕರು, ಮಂತ್ರಿಗಳು ಹೇಳ್ತಾರೆ, ಹೌದು ನಾವು ಇರೋದು ಸನಾತನ ನಿರ್ಮೂಲನೆ ಮಾಡೋದಕ್ಕೇನೆ. ಆಮೇಲೆ ಬಂದು ಸಮಜಾಯಿಷಿ ಕೊಡ್ತಾರೆ, ಹಿಂದೂಗಳನ್ನು ನಾವು ದ್ವೇಷ ಮಾಡಲ್ಲ, ಹಿಂದುತ್ವ ದ್ವೇಷ ಮಾಡ್ತೀವಿ ಅಂತಾರೆ. ಸೊ TVK ಮೇಲೆ ಏನು ನಿರೀಕ್ಷೆ ಇತ್ತಲ್ಲ, ಅವ್ರು ಏನು ತೋರಿಸ್ಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ, ಅದು ಎಲ್ಲ ಉಲ್ಟಾ ಹೊಡಿತಿದ್ಯಾ. ಮತ್ತೊಂದು ಕಡೆ ಅಣ್ಣಾಮಲೈ ಮುಗಿಬಿದ್ದಿದ್ದಾರೆ ಈಗ ವಿಜಯ್ ವಿರುದ್ಧ. ಮುಗೀತು ನಿಮ್ಮ ಹನಿಮೂನ್ ಪೀರಿಯಡ್, ಮುಗೀತು ನಿಮ್ಮ ಈ ಸ್ಟಾರ್ಡಮ್ಮಿಂದ ಹೊರಗಡೆ ಬನ್ನಿ, ಕಲ್ಪನಾ ಲೋಕ ಕನಸನ್ನು ಏನು ಮಾರಾಟ ಮಾಡಿದ್ದೀರ ಅದರಿಂದ ಹೊರಗಡೆ ಬನ್ನಿ.
ಏನಾಗಿದೆ ಕ್ರೈಮು DMK ಸರ್ಕಾರದ ಅವಧಿಯಲ್ಲಿ ಏನಾಗ್ತಿತ್ತು ಅದೇ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 2 ಇನ್ಸಿಡೆಂಟ್ ಆಗಿ ಹೋಗಿದೆ. ಅದು ಕೂಡ ಅಪ್ರಾಪ್ತರ ಮೇಲೆ. ಒಬ್ಬಳು ಬಾಲಕಿ 10 ವರ್ಷದ ಮಗುವನ್ನ ಗ್ರೂಪ್ ಒಂದು ದೊಡ್ಡ ಗ್ಯಾಂಗ್ ಬಂದು ರೇಪ್ ಮಾಡಿ ಸಾಯಿಸಾಕಿದೆ. ಅದು ಒಂದು ಕೇಸು. ಇನ್ನೊಬ್ಬ ಬಾಲಕನನ್ನ ಅಂದರೆ ಒಂದು 16-17 ವರ್ಷದ ಹುಡುಗನನ್ನ ಕೊಲೆ ಮಾಡಿದ್ದಾರೆ. ಇಂತಹ ಪ್ರಕರಣಗಳು ಯಾಕೆ ಈ ರೀತಿ ಎಗ್ಗಿಲ್ಲದೆ ಸಾಕ್ತಿವೆ? ಹೆಣ್ಣು ಮಕ್ಕಳು ರಕ್ಷಣೆ ಮಾಡ್ತೀನಿ, ಮಕ್ಕಳು ರಕ್ಷಣೆ ಮಾಡ್ತೀವಿ ಅಂತಲೇ ವಿಶೇಷವಾದ ಪ್ರಣಾಳಿಕೆ ಒತ್ತು ಕೊಟ್ಟು ಬಂದಂತಹ ವಿಜಯ್ ಏನು ಮಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶ ಈಗ ಸಿಡಿದಿರೋದು. ಮೀನಾಕ್ಷಿ ಟೆಂಪಲ್ ಮಧುರೈ ಹತ್ರ ಒಂದು ಪ್ರಕರಣ, ಕೊಯಂಬತ್ತೂರಲ್ಲಿ ಒಂದು ಪ್ರಕರಣ, ಈಗ ತಮಿಳುನಾಡನ್ನು ಬೆಚ್ಚಿ ಬೀಳಿಸಿದೆ. ಅಷ್ಟು ಕ್ರೂರವಾಗಿ ಅಪ್ರಾಪ್ತರನ್ನು ಕೊಂದು ಹಾಕಿದ್ದಾರೆ. ಸೊ ವಿಜಯ್ ಸರ್ಕಾರ ಏನು ಮಾಡ್ತಿದೆ ಅಂತ ಈಗ BJP ಅಣ್ಣಾಮಲೈ ತೀವ್ರ ತರಾಟೆಗೆ ತಗೊಳ್ತಿರೋದು. ನೀವು ಕನಸನ್ನ ಬೆತ್ತಿ ಬಂದ್ರಲ್ಲ, ಅಷ್ಟು ಸುಲಭ ಅಲ್ಲ, ಈಗೇನು ನಡೀತಿದೆ ರಾಜ್ಯದಲ್ಲಿ ನೋಡಿ ಅಂತ ಆಕ್ರೋಶ ಸ್ಫೋಟವಾಗಿದೆ. ಇದೆಲ್ಲ ಒಂದು ಕಡೆ ಆದರೆ ರಿವ್ಯೂ ಈ ಹಿಂದೆಯೇ ಸರ್ಕಾರ ಬರ್ತಿದ್ದಂಗೆ ಒಂದು ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿತ್ತು. ಅದನ್ನು ಈಗ ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಏನದು? TVKಯ ಅತಿ ಹೆಚ್ಚು MLAಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇದೆ. ಡಿಕ್ಲೇರ್ ಮಾಡ್ಕೊಂಡಿರೋದು ಬೇರೆ, ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಆರೋಪ ಒಂದಿಷ್ಟು ಜನರ ಮೇಲೆ. ಡಿಕ್ಲೇರ್ ಮಾಡ್ಕೊಂಡಿರೋದು ಅಷ್ಟೇ ನೋಡೋಣ ನಾವು. ಅಧಿಕೃತವಾಗಿ ಚುನಾವಣಾ ಆಯೋಗಕ್ಕೆ ಸಿಕ್ಕಿರೋ ಮಾಹಿತಿಯ ಪ್ರಕಾರನೇ 41 ನ್ಯೂಲಿ ಎಲೆಕ್ಟೆಡ್ TVK MLA ಕ್ರಿಮಿನಲ್ ಕೇಸ್ಗಳನ್ನು ಆಲ್ರೆಡಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಈ 41 ನಂಬರ್ ಇದೆಯಲ್ಲ, ಇದು ತಮಿಳುನಾಡಿನ ರಾಜಕಾರಣದಲ್ಲಿ ಬೇರೆ ಪಾರ್ಟಿಗಳೆಲ್ಲದಕ್ಕೂ ಹೋಲಿಸಿದ್ರೆ ಅತಿ ಹೆಚ್ಚು. ಸೊ ಬೇರೆ ಯಾವ ಪಕ್ಷದಲ್ಲೂ ಕೂಡ ಇಷ್ಟು ಕ್ರಿಮಿನಲ್ಸ್ ಇಲ್ಲ. 108 MLAಗಳು ಎಲೆಕ್ಟ್ ಆಗಿದ್ದಾರೆ. ಅದರಲ್ಲಿ 41 ಜನ ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸ್ತಿದ್ದಾರೆ. ಅದರಲ್ಲಿ 19 ಅಂದರೆ 18% MLAಗಳು ಸೀರಿಯಸ್ ಕ್ರಿಮಿನಲ್ ಚಾರ್ಜಸ್ಸು, ಅಂದರೆ ಬೇಲೆ ಸಿಗದಂತಹ ಅಂತಹ ಕೇಸ್ಗಳಲ್ಲಿ ಅವರು ಆರೋಪ ಎದುರಿಸ್ತಾ ಇರೋದು. ಇಷ್ಟೆಲ್ಲ ಕ್ರಿಮಿನಲ್ ಚಾರ್ಜಸ್ ಇರೋರಿಗೆ ಯಾಕೆ ಟಿಕೆಟ್ ಕೊಟ್ಟರು ವಿಜಯ್ ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇರ್ತಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಪ್ರತಿಯೊಂದು ಪಕ್ಷದಲ್ಲೂ ಇದ್ದಾರೆ ಕೇಸ್ಗಳನ್ನು ಎದುರಿಸ್ತಾ ಇರೋರು. ಆದರೆ 38% ಇಡೀ ಒಂದು ಪಕ್ಷದ MLAಗಳಲ್ಲಿ 38% ಕ್ರಿಮಿನಲ್ ಚಾರ್ಜಸ್ ಇರೋರು. ಡಿಕ್ಲೇರ್ ಮಾಡ್ಕೊಂಡಿರೋದು, ಡಿಕ್ಲೇರ್ ಮಾಡದೇ ಇರೋರು ಇನ್ನೂ ತುಂಬ ಜನ ಇದ್ದಾರೆ. ಅಂದರೆ ಅರ್ಧಕ್ಕರ್ಧದಷ್ಟು ಕ್ರಿಮಿನಲ್ ಕೇಸ್ ಎದುರಿಸ್ತಿರೋರ ನಿಮ್ಮ ಪಕ್ಷದಲ್ಲಿ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಸೊ ಇದು ಬೇರೆ ಎಲ್ಲ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು. ಈಗಾಗಲೇ ಹೇಳಿದಾಗೆ DMK 24% ಇದೆ, AIADMK 30% ಚಾರ್ಜಸ್ಸನ್ನು ಎದುರಿಸ್ತಾ ಇರೋದು. ಇವರು ಏನು 38% ಕ್ರಿಮಿನಲ್ ಚಾರ್ಜಸ್ ಇರೋರನ್ನ ತಂದು ಕೂರಿಸ್ಕೊಂಡಿದ್ದಾರೆ. ಈಗ TVK ವಿರುದ್ಧ ಶುರುವಾಗೇ ಬಿಟ್ಟಿದೆ. ಬಂಡವಾಳ ಬಯಲಾಯಿತು ವಿಜಯ್ ಪಕ್ಷದ್ದು ಅಂತ ತುಂಬ ಚೆನ್ನಾಗಿ ಹೆಡ್ಲೈನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ವಿಜಯ್ ಅವರು. ಪ್ರತಿದಿನ ಝೀರೋ ಟ್ರಾಫಿಕ್ ಇಲ್ಲ, ಇನ್ನೊಂದಿಲ್ಲ, ಎಲ್ಲ ಚೆನ್ನಾಗಿದೆ. ಅವ್ರ ಹೊಸತನಕ್ಕೆ ಪ್ರತಿಯೊಬ್ಬರು ಮೆಚ್ಕೊಳ್ತಿದ್ದಾರೆ. ಸಚಿವರನ್ನು ಮೀಟ್ ಮಾಡೋ ಕ್ಯೂ ಅಲ್ಲಿ ಹೋಗ್ತಿದ್ದಾರೆ ಜನಸಾಮಾನ್ಯರ ಜೊತೆಗೆ. ತುಂಬ ಚೆನ್ನಾಗಿದೆ ಅವೇರ್ನೆಸ್ ಮೂಡಿಸ್ತಿರೋದು. ಮತ್ತು ಈ ಲಿಕ್ಕರ್ ಬ್ಯಾನ್ ಪ್ರಯತ್ನ ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ನೀವು ಹೇಳಿದ್ದೇನು, ನಡೀತಿರೋದೇನು? ಅಟ್ಲೀಸ್ಟ್ ಆರಂಭ ಶೌರತ್ವ ಆದರೂ ಇರಬೇಕಲ್ಲ. 1 ವರ್ಷ ಆದಮೇಲೆ ಎಲ್ಲ ಇಷ್ಟೇ ಇವರದ್ದು ಅಂತಾರೆ. 1 ವರ್ಷ ಅಲ್ಲ, 1 ತಿಂಗಳು ಆಗಿಲ್ಲ, ಆರಂಭ ಶೌರತ್ವವೂ ಇಲ್ವಾ ನಿಮ್ಮ ನಾಯಕರಿಗೆ ಅನ್ನುವ ಆಕ್ರೋಶವೇ ಈಗ ಸಿಡ್ದಿರೋದು. ಕಾದ್ ನೋಡೋಣ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ. ರಾಜಕೀಯ ಆಯಾಮದಲ್ಲಿ ನೋಡೋಕೆ ಹೋದರೆ AIADMK ಅವರೆಲ್ಲ ನಿನ್ನೆ 3 ಜನ ಸೇರ್ಕೊಂಡಿದ್ದಾರೆ TVK ಜೊತೆಗೆ. ಆಪರೇಷನ್ನು, ಪ್ರತಿ ಆಪರೇಷನ್ನು ಎಲ್ಲ ನಡೀತಿದೆ. DMK ಬಾಹ್ಯ ಬೆಂಬಲ NDA ಕೊಡತ್ತಾ ಅನ್ನೋ ರೀತಿ ಟಾಕ್ಸು ಡೆಲ್ಲಿ ಲೆವೆಲಲ್ಲಿ ಜಾರಿಯಲ್ಲಿದೆ. ಸೊ ತಮಿಳ್ನಾಡು ಪಾಲಿಟಿಕ್ಸಲ್ಲಿ ಏನು ಬೇಕಾದರೂ ಆಗ್ಬೋದು. ಸರ್ಕಾರ ಕೆಲವು ತಿಂಗಳಲ್ಲಿ ಬೀಳುತ್ತೆ ಅಂತ DMK ಎಲ್ಲ ಭವಿಷ್ಯ ನೋಡಿದೆ. ಅದು ನಮಗೆ ಬೇಕಾಗಿಲ್ಲ. ರಾಜಕೀಯ ಏನಾದರೂ ಹಾಕ್ಕೊಳ್ಳಿ, ಬಟ್ ನಡೆಯುತ್ತಿರೋದೇನು? ಇಂಥದ್ದೊಂದು ಕಂಡು ಕೇಳರಿಯದ ಬದಲಾವಣೆ ತೋರಿಸ್ಕೊಟ್ಟಂಥ ತಮಿಳ್ನಾಡು ಜನಕ್ಕೆ ಮಹಾ ಅನ್ಯಾಯ ಆಯ್ತಾ ಅನ್ನೋದು ಈಗೆದ್ದಿರೋ ಪ್ರಶ್ನೆ. ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ವಿಜಯ್ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.